ಪಾಪ ನಿಮ್ಗೆ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ನಿಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಕುಮಾರಣ್ಣನ್ ಕೇಳಿ ಹೇಳ್ತಾರೆ, ಬಂದ್ರಲ್ಲಪ್ಪ ಅವತ್ತೆಲ್ಲ ದಂಡ ಇಳಿದ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು, ಇಡೀ ಡೆಲ್ಲಿ ಹೈಕಮಾಂಡ್ ಬಂದು ದೇವೇಗೌಡರು ಮನೆ ಬಾಗಿಲು ಕೂತ್ಕೊಂಡ್ರು. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ, 5 ವರ್ಷ ಮುಖ್ಯಮಂತ್ರಿ ಮಾಡ್ತೀವಿ, ಯಾವುದೇ ಏನೇ ಕಿರುಕುಳ ಕೊಡೋದಿಲ್ಲ, ನಮ್ ಜೊತೆ ಕೈ ಜೋಡಿಸ್ರಿ, ಬಿಜೆಪಿ ಅವ್ರ ಜೊತೆ ಹೋಗ್ಬೇಡಿ ಅಂದ್ರು. ಕೊನೆಗೆ ಏನಪ್ಪ ಮಾಡಿದ್ರಿ? ದಿನ ಬೆಳಗ್ಗೆ ಎದ್ರೆ ಏನ್ ಸ್ವಾಮಿ ಮಾಡಿದ್ರಿ? ಇವತ್ತು ಬಿತ್ತು ಸರ್ಕಾರ, ಅವತ್ತು ಬಿತ್ತು ಸರ್ಕಾರ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇರೆ ಇನ್ಯಾರಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ ನಮ್ಗೆ ಸವಾಸ ಬೇಡ ಕಣ್ರಪ್ಪ. ರೈತರ ಸಾಲ ಮನ್ನಾ ಚರ್ಚೆನೂ ಬೇಡ, ನನಗೆ ಸರ್ಕಾರವೂ ಬೇಡ. ಹೆಂಗೋ ಒಳಗಡೆ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳ ಗುಂಪು ಜೊತೆ ಒಳಗಡೆ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಕೇಳ್ದಂಗೆ ಹೇಳ್ದಂಗೆ ಬರ್ಕೊಟ್ಟು ಕಳಿಸ್ಬೇಕಾಗಿತ್ತು. ಅದು ಕುಮಾರಣ್ಣ ಮಾಡಲಿಲ್ಲ. ಕುಮಾರಣ್ಣ ಇವತ್ತೇನಾದ್ರೂ ಈ ಜನತಾದಳ ಪಕ್ಷ ಇವತ್ತು ಈ ರಾಜ್ಯದಲ್ಲಿ 25 ವರ್ಷಗಳ ಕಾಲ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ರೈತರ ಮೇಲೆ ಇರ್ತಕ್ಕಂಥ ಒಂದು ಬದ್ಧತೆ, ಕಾಳಜಿಯನ್ನ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ನಿಮ್ ಕಣ್ಣು ಮುಂದೆ ಇಡ್ತೇನೆ.